ಫ್ಯಾಮಿಲಿಗೆ ಹೇಳ್ಬೇಡ, ನಮ್ಮ ಮನೆಗೆ ಬಂದು ಸ್ವಲ್ಪ ಯಾಕೆ ಫ್ಯಾಮಿಲಿ ನಂಬ್ತಿರಲ್ಲ ಕಾಮಿಡಿ ಅಂತಾರೆ. ಅವ್ರು ನಾನು ಯಾರು ಸೀರಿಯಸ್ ಆಗಿ ತೊಗೊತಾರೆ? ನಿಮ್ಗೆ ಹೇಳಿದ್ದೆ ನೆನಪಾಯ್ತಾ? ನೆನಪಿಲ್ವಾ? ಕಾರ್ ಖಾಲಿ ಇಲ್ಲ, ಡ್ರೀಮ್ ಕಾರ್ ತೊಗೊತೀನಿ ಅಂತಿದ್ದೆ 2 ತಿಂಗಳು. ನಾನು ತೊಗೋತೀನಿ ನಿಮ್ಗೆ ಯಾವ BMW ಹಾಂ, ಅದು ನಾನು ತೊಗೋತೀನಿ, ನಾನು ಅಷ್ಟೇ ನೀವು ಕೊಡ್ತೀನಿ. ಒಂದು 10 ನಿಮಿಷ ಕಾನ್ಷಿಯಸ್ನೆಸ್ ಇತ್ತು, ಅದಾದಮೇಲೆ ನನಗೆ ಗೊತ್ತಾಗಿಲ್ಲ. ಮತ್ತೆ ಬೆಳಿಗ್ಗೆ ಎದ್ದಿರೋದು ನಾನು. ತಲೆ ಕೆಡಿಸ್ಕೊಬೇಡ, ನಮ್ಮ ಮನೆಗೆ ಬಂದು ನನ್ನ ಚೆನ್ನಾಗಿ ಮಾಡ್ತೀನಿ. ಇನ್ನೊಂದು ನಿಮ್ಮ ಅಣ್ಣಂಗೆ ಫೋನ್ ಮಾಡ್ಬಿಟ್ರಲ್ಲ, ನಮ್ಮ ಔಟ್ ಆಫ್ ಸ್ಕ್ರಿಪ್ಟ್ ಅದು. ನಮ್ಮ ಅಣ್ಣಗೆ ಫೋನ್ ಮಾಡಿ ಹೇಳ್ಬೇಕು. ಇವಾಗ ಬೆಳಿಗ್ಗೆ ಎಲ್ಲ ಮಾತಾಡಿದೆ ಅವಳ ಹತ್ರ ಹೇಳಲ್ಲ. ಎಲ್ಲ ಒಂದು ನಾಟಕ ಮಾಡ್ತಾರೆ, ತಮ್ಮನ ಬಗ್ಗೆ ಹೆಂಗಂದ್ರೆ ಅಂತ ಅದಕ್ಕೆ ಅದು ನಮ್ಮ ಮನೆಗೆ ಬಾ, ನಿಮ್ಮ ಮನೇಲಿ ಎಲ್ಲರೂ ಕಾಮಿಡಿ ಅನ್ಕೊಂಡಿದ್ದಾರೆ ಅಂತ. ರೆಸ್ಪಾನ್ಸ್ ಮಾಡ್ತಾರೆ. ಚೆನ್ನಾಗಿ. ಹಾಂ ಸರ್, ಅದೇ ಎಲ್ಲ ಆಗಿದೆ, ಕನ್ಫರ್ಮೇಷನ್ ಅದು ಆಗಿದೆ. ಹಾಂ ಹಾಂ, ಬೆಳಗ್ಗೆ 10 o'clock ಓಕೆ ಓಕೆ, ಬೆಳಗ್ಗೆ ಶೂಟ್ ಮಾಡುತ್ತಾ? ಹಾಂ, ಶೋರ್ ಶೋರ್. ಓಕೆ, ಬೆಳಗ್ಗೆ ರಾಡು ಕಾಲು ಇಷ್ಟೊಂದು 60 ಕಾಲು ಇದ್ದ ಇವಾಗ ಅರ್ಥ ಆಗಲ್ಲ. ಅದಕ್ಕೆ ಬರುತ್ತೆ ಗೊತ್ತಾ, ಅದನ್ನು ಯೂಸ್ ಮಾಡ್ಬೋದು. ಗೊತ್ತಾಗಿತ್ತು, ಬ್ರೇಕ್ ಆಗಿತ್ತು, ಪೀಸಸ್ ಆಗಿತ್ತು, 2-3 ಪೀಸಸ್ ಆಗಿತ್ತು. ನನಗೆ ಮೊದಲೇ ಕಾನ್ಷಿಯಸ್ನೆಸ್ ಇತ್ತು. ನೀವು 2:30 ಕಾಲ್ ಮಾಡಿದೆ ಅನ್ಸುತ್ತೆ. ಗೊತ್ತಾಯ್ತು, ಅದಾದಮೇಲೆ ಹಾಗೆ ಒಂದು 10 ನಿಮಿಷಕ್ಕೆ ಆಯಿತು. ನನಗೆ ಗೊತ್ತಾಗ್ತಲ್ಲ, ಮಾತ್ರ ಫೀಲ್ ಆಗ್ತಲ್ಲ. ಅನಸ್ತೀಶಿಯಾ ಕೊಟ್ಟಿರ್ತಾರಲ್ಲ, ಫೀಲ್ ಆಗ್ತಲ್ಲ. ನೈಟ್ ಗುಡ್ಡದಾಗ ಎಲ್ಲಿ ಫೀಲ್ ಆಗ್ತದೆ. ಅವಾಗ ಓಪನ್ ಆಗಿ ಕಾಲ್ ಮಾಡಿ ಆವಾಗಲೂ ಗೊತ್ತಾಗಿತ್ತು ನನಗೆ. ಅದಾದ್ಮೇಲೆ ಮತ್ತೆ ಕಾನ್ಷಿಯಸ್ನೆಸ್ ಹೋಗ್ಬಿಟ್ಟು ಗೊತ್ತಾಗಿತ್ತು. ನಂಗೆ ಚಿಂಪಲ್ ಏನಾಗಿದೆ ಅಂತ ನಂಗೆ ತಿಳಿಯೋಕ್ಕೂ ಗೊತ್ತಾಗಿತ್ತು. ಏನಾಯ್ತು ಅಂತ ನೀವೇ ಬರಬೇಕಿತ್ತು, ಟ್ರೈ ಮಾಡೋದು. ಸರ್ ನಿಮ್ಗೆ ಅಟ್ಲೀಸ್ಟ್ ನಂದಾದ್ರೂ ಇದೆ.
I'm shocked. ಏನಾಗ್ತದೆ? ಅವ್ರಿಗೂ ಎಬ್ಬಿಸ್ಕೊಂಡು ಕುಂದಿರ್ಸಿವಿ ಕುಂದಿರ್ಸಿ ನಂಬಿದ್ದಾರೆ ಚೆನ್ನಾಗಿ ಕೊಡೋಣ. ಚೆನ್ನಾಗಿದ್ದೀನಿ ಬಿಡರೆ ಯಾಕೆ ಒಂದು ಏನು ನಡೀತಿದೆ ಒಳಗಡೆ? ಏನಿಲ್ಲ, ಎದ್ದು ಎಫ್ಸಿ ಕೂಡಿಸಿ ಅಂತ ಹೇಳಿದ್ರು, ಊಟ ಕೊಡಿ ಅಂತ ಹೇಳಿದ್ರು. ಸರಿ ಧನ್ಯವಾದ. 10 ನಿಮಿಷ ಮುಂಚೆ ಇಲ್ಲ ನೆನಪು ಮಾಡ್ಕೊಂಡಿದ್ದೆ, ನೋಡಿದ್ರೆ 10 ನಿಮಿಷ ಆದಷ್ಟು ನೆನಪು ಆದೆ. ಆಬ್ವಿಯಸ್ಲಿ ಫೋನ್ ನಾನು ಹೇಳಿದ್ದು ಸಿಮ್ರನ್ ಹತ್ರ ಮಾತಾಡ್ಬೇಕು, ಕಾಲ್ ಮಾಡಿ ನಾನು ಕೇಳಿದೆ, ಫೋನ್ ಮಾಡಿರಿ ಸಿಮ್ರನ್ ಹತ್ರ ಮಾತಾಡಬೇಕು ಅಂತ. ಕಾನ್ಫಿಡೆನ್ಸ್ ಇದ್ದಾಗ ಹೋಗ್ಬೇಕಾದ್ರೆ ಇವರು ಇಲ್ಲ ಅವರು ಎತ್ತದಲ್ಲ ಅಕ್ಕ ಅಂತ ಅಷ್ಟೇ. ಒಂದು 10 ನಿಮಿಷ ಕಾನ್ಫಿಡೆನ್ಸ್ ಇತ್ತು, ಪರವಾಗಿ ಒಂದು 10 ನಿಮಿಷ ಕಾನ್ಫಿಡೆನ್ಸ್ ಇತ್ತು. ಅದಾದಮೇಲೆ ನನಗೆ ಗೊತ್ತಾಗಿಲ್ಲ. ಮತ್ತೆ ಬೆಳಿಗ್ಗೆ ಎದ್ದಿರೋದು ನಾನು, ಬೆಳಿಗ್ಗೆ ಒಂದು ಇವಾಗಿತ್ತು ಒಂದು ಸ್ವಲ್ಪ ಬರಬೇಕು. ಆಂಬುಲೆನ್ಸಲ್ಲಿ ಕಾನ್ಫಿಡೆನ್ಸ್ ಇತ್ತು, ಬಟ್ ಕಂಫರ್ಟಬಲ್ ಇರಲಿಲ್ಲ. ಇಲ್ಲಿ ಬಂದಾಗ ಅನಸ್ತೇಶ ಕೊಟ್ಟರೆ ಒಂದು ಸ್ವಲ್ಪ ಫೋನ್ ಎತ್ತಿದ್ರೆ ನೈಟ್ ಚಿತ್ರದುರ್ಗಕ್ಕೆ ಬಂದ್ಬೇಕಿತ್ತು. ಬಿಡು ಒಳ್ಳೆದಾಯ್ತು. ಏನಾಯ್ತು ನಿಮಗೆ? ಅವ್ರ ಫ್ಯಾಮಿಲಿಯಲ್ಲಿ ಇನ್ಫಾರ್ಮ್ ಮಾಡಿದ್ರಾ? ಯಾರಿಗೆ ಫೋನ್ ಮಾಡಿದ್ದೆ? ನಿಮ್ಮ ಅಣ್ಣನ ಮಾಡಿದವ್ರು ಅಂದರೆ ಬೆಳಗ್ಗೆನೇ ಮಾತಾಡಿದಾಗ ಚೆನ್ನಾಗೇ ಸುಮ್ಮನೆ ಇರ್ತಾನೆ ಅಂತಿದ್ದಾರೆ. ನಾ ಹೇಳ್ತೇನಿಲ್ಲ ಅಂದ್ಬಿಟ್ಟು ನಾನು ಮಾತಾಡ್ಕೊಂಡು ಯಾರಿಗೂ ಫೋನ್ ಮಾಡೋದು ಅಂತ ನಂತರ ಇಲ್ಲ. ಫೋನ್ ನಿನ್ನೆ ಏನಾಗುತ್ತೆ ಅಂತಲೂ ಗೊತ್ತಿಲ್ಲ. ಹೊಸ ತಗೊಂಡ್ರೆ ಕೊಡಿಸು. ನಿಮ್ಮ ಫ್ಯಾಮಿಲಿಗೆ ಹೇಳ್ಬೇಡ, ನಮ್ಮ ಮನೆಗೆ ಬಂದಿದ್ರೆ ಸ್ವಲ್ಪ ಯಾಕೆ? ನಿಮ್ಮ ಫ್ಯಾಮಿಲಿ ಅವ್ರು ನಂಬ್ತಿರಲ್ಲ, ಕಾಮಿಡಿ ಅಂತ ಅವ್ರು ನಾನು ಯಾರು ಸೀರಿಯಸ್ ಆಗಿ ತೊಗೊತಾರೆ? ಈಗ ನಮ್ಮ ಮನೆಗೆ ಬಂದು ನಂಬಿಕೆ ಮಾಡ್ತೀನಿ. ಐಫೋನ್ ಹೊಸ ನನ್ನ ಫೋನ್ ತೊಗೊಂಡು ನನಗೆ ಆ್ಯಂಡ್ರಾಯ್ಡ್ ಕೊಡ್ತೀನಿ. ಅಯ್ಯಪ್ಪ, ನಾನು ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತೀನಿ, ಪ್ರಾಮಿಸ್. ಇಲ್ಲಿ ಪರವಾಗಿಲ್ಲ, ತಗೊಳ್ತೀನಿ, ದುಡ್ಡು ಬರುತ್ತೆ ಅಂತ ಎಲ್ಲಿ ಬರುತ್ತೆ ನೀವು ಕೊಂಟ ಇವಾಗ? ಸೊ ಇವಾಗ ನಾನು ಹ್ಯಾಂಡಿಕ್ಯಾಪ್ಟ್ ಆಗಿದ್ದೀನಿ ಅಂತ ಡೋಂಟ್ ವಾಂಟ್ ಮೀ. ನಿಮ್ಮ ಐಫೋನ್ ಇದು ಮಾಡಿ ನಾನು ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತೀನಿ. ಸಭೆದೇನಿತ್ತು? ಫೋನ್ ತಲೆ ಕೆಲಸ. ಹೌದಾ? ಅಭಿ ಸೀರಿಯಸ್ ಆಗಿ, ಅಭಿಗೇನೋ ಸೀರಿಯಸ್ ಆಗಿಲ್ಲ. ಅವನಿಗೇನಾಗಿಲ್ಲ. ಅಭಿ ಸ್ಪೈನಾ ಶಿಲ್ಪಿ ಇಲ್ಲ, ನಿಮ್ಮಿಬ್ರಿಗೆ ಶಿಲ್ಪಿಲಿ ಕಾನ್ಫಿಡೆನ್ಸ್ ಇಲ್ಲ. ಇಲ್ಲ ಈಗ ಬಂದವ್ರು ನನಗೆ ಏನಾಯ್ತು ನಾನು ತಿರುಗು ನೋಡಿಲ್ಲ. ನಾನು ಗ್ಲಾಸ್ ಹೊಡ್ತಾಯ್ತಾ? ಲೆಫ್ಟ್ ಸೈಡಿಗೆ ಹೊಡಿತಲ್ಲ ಕಾರು. ಗೊತ್ತಿಲ್ಲ ಪಾಪ ನೀನು ಇಂಥದ್ದೇ ಕಟ್ಕೊಬೇಡ. ನಮ್ಮ ಮನೆಗೆ ಬಂದಿದ್ದು ನನ್ನ ಚೆನ್ನಾಗಿ ಮಾಡ್ತೀನಿ. ನೀವು ಅದೇ ನಿನ್ನೆ ಇಟ್ಕೊಂತಲ್ಲ, ನಾನು ನಿನ್ನೆ ಇಟ್ಕೊಂತ. ಯಾಕೆ ಇಟ್ಕೊಳ್ಳೋಣ ನಮ್ಮ ಮನೇಲಿ? ಅದು ರೆಂಟ್ ಮನೆ, ನನ್ನ ಅದು ಅಲ್ಲ. ನಿಮ್ಮ ಅಪ್ಪ ಅಮ್ಮ ನನ್ನ ಇರೋದು ಬಿಟ್ಬಿಡ್ತಾರಾ? ಅಮ್ಮ ಓಕೆ, ಅಪ್ಪನೂ ಓಕೆನೆ. ಅಪ್ಪ ಅಷ್ಟೊಂದು ಇಷ್ಟ ಆ ಥರ ಅಲ್ಲ. ನಿನ್ನ ಇಷ್ಟಪಡ್ತಾರೆ ಇವರು. ನಿನಗೆ ಪ್ರಾಬ್ಲಮ್ ಆಗಿದೆ. ನನಗೆ ನಿನಗೂ ಏನೂ ಪ್ರಾಬ್ಲಮ್ ಇಲ್ಲ. ಸರಿ ಹೋಗ್ತೀನಿ ಬಿಡ, ಏನಾಗುತ್ತೆ? ನೋಡ್ತಿದ್ದೆ ತಾನೆ. ಇಲ್ಲೆಲ್ಲ ಸ್ಟಿಚ್ ಹಾಕೋದು ಫೀಲ್ ಆಗ್ತೈತೆ ನನಗೆ. ಕೂತ್ಕೋ. ಕಲರ್ ಹಾಕ್ಸಿ ಮೇಡಮ್, ಅದು ಅದಕ್ಕೆ ನೀನು ಕುತ್ಕೊ ಆರಾಮಾಗಿ. ನೀನೇ ನಿಂತ್ಕೊಂತ ಬಂದು ನನಗೆ ಟೆನ್ಷನ್ ಆಗ್ತದೆ. ಕುತ್ಕೋ ಆರಾಮಾಗಿ. ಏನಾಗಿಲ್ಲ, ಚೆನ್ನಾಗೇ ಇದ್ದೀನಲ್ಲ. ಏನಾಗುತ್ತೆ? ಚೆನ್ನಾಗಿದ್ದೀನಿ. ನಾನು ನೈಟೇ ಹೇಳಿದೆ ಇವಳಿಗೆ ಫೋನ್ ಮಾಡಿದೆ ಅಂತ. ನೀನು ಮಲ್ಬಿಟ್ಟಿದ್ದೆ ತಿಂಗಳು ಚೆನ್ನಾಗಿ. ಬೆಳಿಗ್ಗೆ ಒಂದು 5 ಸಲ ಕೇಳಿದೆ. ಇದ್ದ ತಕ್ಷಣ ಐ ವಾಸ್ ಕಾನ್ಶಿಯಸ್. ಮಧ್ಯಾಹ್ನ
ಕಾರಣ ಖಾಲಿ ಇಲ್ಲ ಡ್ರೀಮ್ ಕಾರ್ ತಗೊಳ್ತೀನಿ ಅಂತಿದ್ದೆ 2 ತಿಂಗಳು. ನಾನು ತೊಗೋತೀನಿ ನಿಂದು ಯಾವ ಬಿ ಎಮ್ ಡಬ್ಲ್ಯೂ ಹಾಂ ಅದು ನಾನು ತೊಗೋತೀನಿ, ನಾನು ಅಷ್ಟೇ ನೀನು ಕೊಡ್ತೀನಿ. ನನ್ನ ಆಸೆ ಅದು ಕಂಪ್ಲೀಟ್ ಆಗ್ಬಿಡ್ತಿದ್ವಿ ಅಂತ. ನಿಂಗೆ ಎಲ್ಲೆಲ್ಲಿ ಬೇಕು ಏನೇನು ಹೋಗೋದು ನಾನು ಕೊಡ್ತೀನಿ. ನೀನು ಯಾಕೆ ರೆಸ್ಪಾನ್ಸಿಬಿಲಿಟಿ ತಗೊಂತೀಯ? ನಂದು ನಿನಗೇನು ತಲೆನೋವಿತ್ತೆ? ನೀನು ನಮ್ಮದೇ ತಲೆನೋವು ತಲೆನೋವು ಮತ್ತೆ ಇರುತ್ತೆ, ಬಟ್ ಅದನ್ನು ಫೇಸ್ ಮಾಡೋದು ನನಗೆ ಗೊತ್ತು. ನಾನಾದರೂ ಸ್ಟೇಬಲ್ ಆಗಿರ್ತಿದ್ದೆ ಇಷ್ಟು ದಿನ. ನಾನು ಹೇಳ್ತಾ ಇದ್ದೆ ನಾನು ಇರ್ತೀನಿ ಸಪೋರ್ಟ್ಗೆ ಅಂತ. ಇವಾಗ ನಾನೆಲ್ಲ ಲಂಗಡ ಆಗಿ ಅಷ್ಟು ಈಸಿ ಅಲ್ಲ. ಆಗುತ್ತೆ ನನ್ನ ಕೈಗೆ. ನಿಮ್ಗೆ ಆಗಲ್ಲ ಅಂತ ಹೇಳ್ತೀರ, ಈಸಿ ಅಲ್ಲ, ಅಲ್ಲ ಕಷ್ಟ ಆಗುತ್ತೆ. ನನ್ನ ಮೇಲೆ ನಂಬಿಕೆ ಇದೆ ನಿಮಗೆ, ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಇದೆ ಅಷ್ಟೇ ಸರ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಆಫ್ಟರ್ನೂನ್ ಲಂಚ್, ಈವ್ನಿಂಗ್ ಸ್ನ್ಯಾಕ್ಸ್, ಟೀ, ಕಾಫಿ, ಡಿನ್ನರ್ ಎಲ್ಲ ನಂದು. ಏನೋ ಅನ್ಕೊಳ್ತೀನಿ. ನೀನು ನನ್ನ ರೂಮಲ್ಲಿ ಇದ್ಬಿಟ್ಟು ನಾನು ಅಮ್ಮ ಅಪ್ಪ ಬೆಳಗ್ಗೆ ಮಾಡ್ಕೊಡ್ತೀನಿ. ವ್ಲಾಗ್ ಮಾಡಲ್ಲ ನೀನು? ಯಾವಾಗ ಬೇಡ ಮತ್ತೆ ದುಡ್ಡು ಹೇಗೆ ಸಂಪಾದನೆ ಮಾಡ್ತೀಯ? ನೋಡು, ಹೆಂಗಾದ್ರೂ ನಾನು ಏನಾದರೂ ಕಂಪನಿಗೆ ಹೋಗ್ಬಿಟ್ಟು ಕೆಲಸ ಮಾಡ್ಕೊತೀನಿ. ಎಷ್ಟು ಸಾಕಾಗುತ್ತೆ? ಹೆಂಗೋ ಒಂದು ಮಾಡೋಣ. ಈಗ ದೇವರ ದಾರಿ ತೋರಿಸಿದ್ರೆ ದೇವರ ಆ ಥರ ಗುರಿ ತೋರಿಸಿದ್ರೆ ದಾರಿನೂ ಅವ್ರಿಗೆ ತೋರಿಸ್ತಾನೆ. ನಮ್ಮ ಕೈಗೆ ನಾನು ಸಲ ಕಳಿಸ್ತೀನಿ. ಇಷ್ಟೆಲ್ಲ ಆಗಿದೆ, ಗಾಡ್ ಕೆಲಸ ಮಾಡುತ್ತೆ. ಅಷ್ಟೊಂದು ನಾನು ಅವಾಗ ನಾನು ಬರ್ತಾನೆ ಇರ್ತೀನಿ, ಸಮೀಕ್ಷೆ ಇತ್ತು, ಇಲ್ಲ ಆಕ್ಸಿಡೆಂಟ್ ಆಗಿರುತ್ತೆ. ಸಮೀಕ್ಷೆ ಏನು? ಬರ್ತಾನೆ ಕೂತಿಲ್ಲ ಅವಳು. ನಾನು ಸುಭಾಷಿಗೆ ಹೇಳಿದೆ ಕಾಲು ತೆಗ್ದಿರೋದು ಹೇಳ್ಬೇಡ ಅಂತ. ಟೆನ್ಷನ್ ಆಗ್ತಾಳೆ ಹೇಳಿ ನಾನು. ಅವ್ರು ಬಂದೇ ನೋಡ್ಲಿ ಪರಮೇಶ, ಬಟ್ ನೀವು ಇವಾಗ ಹೇಳಿದ್ರೆ ಟೆನ್ಷನಲ್ಲೇ ಬರ್ತಾಳೆ ಅಂತ ಹೇಳಿ. ಗಾಡಿ ಏನಾಗುತ್ತೆ ಚೆನ್ನಾಗಿತ್ತು, ಯಾಕಂದ್ರೆ ನೋಡ್ಕೊಂಡಿಲ್ಲ ನನಗೆ. ಏನಾಗುತ್ತೆ ಅಂದರೆ ಸೆಂಟ್ರಲ್ ಎಲ್ಲ ಹೊಡೆದಿದ್ದು ಕಾರು ಚಿಂಪಲಿಗೆ ನನಗೆ ಲೆಫ್ಟ್ ಕಾಲಿಗೆ ಒಳಗಡೆ. ಏನು ಸುಮ್ಮನೆ ಮುಂದೆ ಇದೆ ಅವ್ರಿಗೆ ನಾನು ಆರಾಮಾಗಿ ಚೆನ್ನಾಗಿ ಮಾಡ್ತೀನಿ. ರಾಡ್ ಹಾಕ್ತಾರಲ್ಲ ಚೆನ್ನಾಗಿ ಹಾಕ್ಬಿಡ್ತೀನಿ. ಕಾಲಿದ್ರೆ ರಾಡಕ್ಕಾಗಲ್ಲ. ನಾನು ಅದನ್ನು ಅವನಿಗೆ ಹಂಗೆ ಹೇಳು ಅಂತ ಹೇಳಿದ್ದು. ಕಾಲಿಲ್ಲ ನಮ್ಗೆ ಇವಾಗ ರಾಡಕ್ಕಾಗಲ್ಲ. ಕಾಲು ಅಷ್ಟೇ ನಮ್ಗೆ ನೆಕ್ಸ್ಟ್ ಗಾಬರಿ ಆಗ್ತೀರ ಹಂಗಂದ್ರೆ ಇದು ಪ್ರಾಸ್ಥೆಟಿಕ್ ಲೆಗ್ ಕೊಡ್ತಾರಂತೆ. ಅಂದರೆ ಸಪ್ರೇಟಾಗಿ ಬರೀ ಅಷ್ಟು ಕಾಲು ಮಾತ್ರ ಸಪ್ರೇಟಾಗಿ ಕೊಡ್ತಾರೆ ನನಗೆ. ಅದನ್ನ ಹಾಕೊಂಡು ಆರ್ಟಿಫಿಷಿಯಲ್ ಲೆಗ್ ಕೊಡ್ತಾರೆ. ಇವಾಗ ನನ್ನ ಹತ್ರ ಮನೇಲಿರೋ ಶೂಸು ವೇಸ್ಟ್. ಪರವಾಗಿಲ್ಲ, ಆರಾಮಾಗಿ ಏನೂ ಆಗಿಲ್ಲ. ನಿಮ್ಗೆ ಏನೂ ಆಗಿಲ್ಲ. ನೀನು ಚೆನ್ನಾಗಿ ಅಷ್ಟೇ ತಾನೇ ಬಿಡು, ಗೊತ್ತು ಅಷ್ಟೇ ಅಲ್ಲ ಅಂತ. ಬಟ್ ಆರಾಮಾಗಿರಿ, ಏನು ನನಗೇನಲ್ಲ, ನಾನೆಲ್ಲ ನಿನ್ನ ಮನೆಗೆ ಹೋಗ್ಬಾರ್ದು ಅಂತ. ನಾನು ನಿಮ್ಮ ಪಮ್ಮಿಗೆಲ್ಲ ನಮ್ಮ ಮನೇಲಿ ಇದ್ರು, ನಮ್ಮ ಮನೆಯವರು ಇದ್ದಾನೆ. ಪಮ್ಮಿ ಸೋನು ಎಲ್ಲರೂ ಅಲ್ಲ. ನೀನು ಬಂದಿದ್ದು ಹಿಂಗೆ ಆಗ್ತಾ ಇತ್ತು. ಹ್ಞೂ ಬಂದಿದ್ದು ಹಿಂಗೆ ಆಗ್ತಾ ಇತ್ತು. ಹೌದು, ನಾನು ಓಡ್ಸೋಕ್ಕೆ ಬಿಡ್ತಿರಲಿಲ್ಲ ಅಷ್ಟೊಂದು ಫಸ್ಟ್. ಏನಾದರೂ ತಿನ್ಬೇಕಂತೀವಿ, ಏನಾದರೂ ತಿನ್ನೋದು ಜ್ಯೂಸ್ ಅಷ್ಟು ಕುಡಿಬೋದು, ಮತ್ತೇನು ತಿನ್ನಂಗಿಲ್ಲ. ಒಂದು ಇದು ಆಗುತ್ತಲ್ಲ ಹೊರಗಡೆ ಬರಲ್ಲ ಈಗ ಕಚ್ಚಕ್ಕಾಗಲ್ಲ. ಜ್ಯೂಸ್ ಥರ ಏನಾದ್ರು ಇದ್ರೆ ಕುಡಿತೀನಿ. ಹೇಳಿದ್ದೀನಿ ತಪ್ಪಲ್ಲ. ಏನೋ ಒಂದು ಸ್ವಲ್ಪ ಸ್ಲೈಟಾಗಿ ಸ್ಕ್ರ್ಯಾಚ್ ಥರ ಆಗಿತ್ತಂತೆ. ಡೀಪ್ ಕಟ್ಸ್ತಾರೆ. ಈ ಕಡೆ ಪಾಠ ಹೊಡೆದಿರೋದು ನಾನು ಏನು ಮಾಡಲಿ? ಈ ಕೈ ಇಲ್ಲಿ ಈ ಕೈ ಗ್ಲಾಸ್ ಬರೋದೈತೆ, ವಿಂಡೋ ಗ್ಲಾಸ್ ಐತೆ ಗೊತ್ತಾ? ಆ ಗ್ಲಾಸ್ ಬರೋದು ಓಪನ್ ಆಗಿರೋದು. ಇದು ತಲೆ ಅಲ್ಲಿ ಹೊಡೆದಿರೋದು, ಮತ್ತೆ ಈ ಕಡೆ ಹಿಂಗೆ ಹೊಡೆದಿರೋದು. ಕಾಲು ಮಾತ್ರ ಓಪನ್ ಆಗಿರೋದು ಅಲ್ಲಿ ಆ ಥರ. ಆ ಕಾಲು ಅಂದ್ರೆ ಚಿಲ್ಪಿ ಪಕ್ಕದಲ್ಲಿ ಇದ್ದಾನೆ. ಚಿಲ್ಪಿಲಿಗೆ ಏನೋ ಮೇಜರ್ ಆಗೈತಿ. ಇವಾಗ ಹೇಳ್ತಾರಲ್ಲ ಏನಾಗುತ್ತೆ ಅಂತಾರೆ. ಡೈರೆಕ್ಟ್ ಇಂಪ್ಯಾಕ್ಟ್ ಶೇಪ್ ಇಲ್ಲ ಮುಖ, ಮೇಜರ್ ಅವ್ರಿಗೆ ಜಾಸ್ತಿ. ಇದು ಕಟ್ಟಾಗಿದೆ, ಅವ್ರಿಗೆ ಫುಲ್ ಇದು ಇದಾಗ್ಬಿಟ್ಟಿದೆ ಅಷ್ಟೇ.
ಬರೀ 150 ಹೊಡಿತಾ ಇದೆ. ನಾನು ಏನು ಮಾಡಿ 150 ಕಮ್ಮಿ ನೀನು 150 ಕಮ್ಮಿನೇ ಆ ರೋಡಲ್ಲಿ. ಅಯ್ಯೋ, ಯಾವ ಥರ ಸಿಕ್ಕು ನೀನು ಹೆಂಗೋ ಎಲ್ಲಿದ್ದೀರಾ? ಈ ಸಿಚುವೇಶನ್ ಕ್ವಶನ್ ಇಲ್ಲ ಇಲ್ಲ ನನಗೆ ಕ್ವಶನ್ ಕೇಳ್ತೀನಿ, ನಾನು ಬೈತಿರಲಿಲ್ಲ ನಿನಗೆ. ಇನ್ನೊಂದು ಸಲ ನೀವು ಸೈಲೆಂಟ್ ಇವಾಗ ಆಯ್ತಲ್ಲ, ಇವಾಗ ನೆಕ್ಸ್ಟ್ ಟೈಮ್ ನಾವು ಇವಾಗ ಆಯ್ತಲ್ಲ, ನೆಕ್ಸ್ಟ್ ಟೈಮ್ ನಾನು ಓಡಿಸೋಣ ಅನ್ನೋಕ್ಕೂ ನಿನ್ನ ಹತ್ರ ಇಲ್ಲ ಏನು. ನಾನು ಹೊಡೆಯೋಕ್ಕೂ ಆಗಲ್ಲ ಇವಾಗ. ನೀನು ಭಯ ಆಗ್ತದೆ, ನೀನು ಎಲ್ಲಿ ಎದಕ್ಕೆ ಬರೀತೀನಿ ಹೆಂಗೋ ಏನು ಮಾಡ್ಕೊಂಡಿದ್ದೆ. ಹಾಂ, ಆ್ಯಕ್ಚುಲಿ ಕಾರ್ ಟಾಪಲ್ ಆಗಿಲ್ಲ ಚೆನ್ನಾಗಿ ಹೊರಟು ಕಚ್ಕೊಡ್ತು ಗಾಡಿಗೆ. ಲಾರಿ ಲಾರಿ ಕಚ್ಕೊಂತು, ಗಾಡಿ ಅಲ್ಲಾಡೆ ಅದರಲ್ಲಿ ಏನೇನು ಪಾರ್ಟ್ಸ್ಕೊಂತ ಒಳಗಡೆ ಬಂದ ತಕ್ಷಣ ಈ ಪಾರ್ಟ್ಸ್ಗಳು ನನಗೆ ಹೊಡೆದಿಲ್ಲ. ನಾನು ನಿಲ್ಲಿಸಿದ್ದ ಗಾಡಿ ಒಂದು ಏನಾಗಿದೆ 150 ಸ್ಪೀಡಲ್ಲಿ ಹೋಗ್ತಾ ಇದೆ. ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಾರೆ, ಏನಾಯ್ತು ಸಾಕಾಯ್ತಲ್ಲ. ಕ್ಯಾಮ್ರಾ ಎಂಟ್ರಿ ಸಾಕಾಯ್ತು, ಇದರಲ್ಲೇ ಇಟ್ಬಿಡಿ ಕ್ಯಾಮ್ರಾ ಒಂದು ಇವಾಗ ಕನಸು ನಿಜ ಅನ್ನಿಸ್ತದೆ. ನಿಜ ಅನ್ನಿಸ್ತದೆ. ದಿಸ್ ಇಸ್ ಆಲ್ ಡ್ರೀಮಿಂಗ್. ವೆರಿ ಡ್ರೀಮಿಂಗ್. ಅಂಡ್ ನನಗೆ ಇವಾಗ ಯಾಕೋ ಕೆಟ್ಟದಾಗ್ತದೆ, ನಂಗೆ ಗೊತ್ತಾಗ್ಬಿಡ್ತು ಇವತ್ತೇನು ಕೆಟ್ಟದಾಗ್ತದೆ. ಆದರೆ ಏನು ಗೊತ್ತೂ ಇಲ್ಲ. ಐ ಫೀಲ್ ಇಟ್ಸ್ ಅ ಡ್ರೀಮ್ ಆರ್ ಸಮಥಿಂಗ್. ಎಬರ್ಸು ಇಲ್ಲ ಅಪ್ಪ, it is not a dream and my dream is not left anymore. you'll be fine in some days. ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊತೀನಿ. Everybody will treat you nice. Why everybody will treat me nice? ನನಗೆ ಹೇಳ್ತಲ್ಲ, ಅಯ್ಯೋ ನಾನು ಹೇಗಿದ್ದೀನಿ ಅಂತ. ತುಂಬ ಇಷ್ಟ. ನನ್ನವೆಲ್ಲ ತುಂಬ ಒಳ್ಳೆಯವರು. ಒಳ್ಳೆಯವರು ಎಲ್ಲ ಅಂತ ಹೇಳ್ತಿದ್ದೆ. ಸಾಕಿಷ್ಟು ಚೆನ್ನಾಗಿದೆ. ಚೆನ್ನಾಗಿದ್ದು ಏನು ಪ್ರಯೋಜನ? ಲೈಫ್ ಈ ಥರ ಅಲ್ಲಿದೆಯಲ್ಲ. ಏನಾಯ್ತು? ನಮ್ಮದೇ ಇರ್ತಾನೆ ಆಗಲಿ, ನಿಮ್ದು ಇರ್ತಾನೆ. ನಮ್ಮದೇ ಇರ್ತಾನೆ ಆಗಿರೋ ನಿಮ್ಮದಿಗೆ ಏನಾಯ್ತು? ಮುಂದಕ್ಕೇನೋ ಏನಾಗೋಕ್ಕೂ ಬಿಡಲ್ಲ, ಇದು ನಾನು ಚೆನ್ನಾಗಿರುತ್ತೆ. ನೀನು ಆಗಕ್ಕೆ ಬಿಡಲ್ಲ ಅನ್ನೋ ಅವಶ್ಯಕತೆ ಇಲ್ಲ. ನಿಂತರ ನಾನು ಈ ಥರ ಕೆಲಸಗಳು ಮಾಡಲ್ಲ. ನಾನು ಫಾಸ್ಟಾಗಿ ಹೊಡ್ಕೊಳ್ಳಲ್ಲ. ದಡ್ಡ ಇದೆಯಾ ನೀನು? ಏನಾದರೂ ಅನ್ನಿಸ್ತಿದೆ ನಿಮಗೆ? ಅನ್ನಿಸ್ತು ಇಷ್ಟಪಟ್ಟದೇನೋ ಅದಲ್ವೋ ಬೇಜಾರಾಗ್ತೈತೆ. BMW ತಗೊಳಕ್ ಮುಂಚೆ ಹಿಂಗಾಯ್ತು. ನಾವು BMW ಈ ಥರ ಆಗಿದೆಯಲ್ಲ, ಈ ಥರ ಮಾಡ್ಕೊಂಡಿದೆಯಲ್ಲ ಅಂತ. ಹಾಂ, ಏನೋ ನೀನು ಹೆಂಗೋ ನೀನು ಓಕೆ ನೀನು ತಲೆ ಕೆಡಿಸ್ಕೊಂಡ್ರೆ ಸುಮ್ಮನೆ ನಾನೇನೋ ನಿಮ್ಗೆ ಬೈಯಲ್ಲ. ಯಾವಾಗ ಬೈಯಲ್ಲ. ಏನೋ ನೀನು ಮಾನ ಬರೋದಿಲ್ಲ ಸುಮ್ಮನೆ. ಅದರಷ್ಟು ಬರ್ತಿದೆ ಆಕ್ಸಿಡೆಂಟ್. ಹಾಸ್ಪಿಟಲಲ್ಲೇ ಇರ್ಬೋದು ನಾನು. ಏನು ಮಾಡ್ತೀನಿ ಮನೆ ಹೋಗು. ಯಾಕೋ ಇನ್ನೂ ಹೇಳ್ತಾನೆ ನಿನ್ನ ಮಾತು ಕೇಳ್ಬಿಡ್ತೀನಲ್ಲ ನಾನು. ಹಾಂ, ಯಾವ ಮಾತು ನಿಮ್ಗೆ ಕೇಳೋದಿಲ್ಲ. ನಾನೇನು ಮಾಡ್ತೀನಿ ಹಂಗೆ ಕೇಳಬೇಕು ನೀವು. ಏಕೆ ಈ ಥರ ಮಾಡ್ಕೊಳಕ್ಕೆ, ಯಾಕೆ ಈ ಥರ ಮಾಡ್ಕೊಳಕ್ಕೆ? ಫನ್ನಿ? ಐ ಆಮ್ ನಾಟ್ ಫನ್ನಿ, ಯು ಆರ್ ಫನ್ನಿ. ಗಾಡ್ ಮೇಡ್ ಫನ್ನಿ ವಿತ್ ಯು. ನಗ್ತಿದೆಯಲ್ವ ನೀನು? ಬಾಯಿ ಮುಚ್ಚ, ನಗ್ಬೇಡ. ಸತ್ತೋಗಿದ್ರೆ She'll be more happy. She'll be more happy. ಹ್ಯಾಪಿ ಪಾಪ ಹಂಗೆಲ್ಲ ಇಲ್ಲ. ಏನು ಮಾಡ್ತಿದ್ದೆ ಸತ್ತೋಗಿದ್ರೆ?
ಆಗಿರೋದೇ ಸಾಕು. ಸಾಕಿಷ್ಟಾಗಿದ್ದೆ. ಟೈಮ್ ಇಸ್ಕೊಂಡು ಮಾಡ್ಕೊಸತ್ತೆ ಏನೂ ಆಗಿಲ್ಲ. ಟೈಮ್ ಇಷ್ಟು ಗಾಡ್ ಅಂದ್ಕೊಂಡು ದೇವ್ರಿಗೆ ನಾಳೆ ಅದು ಫಸ್ಟ್ ತಿರುಪತಿಗೆ ಹೋಗ್ಬಿಟ್ಟು ನೀನು ಮುಡಿಕೊಡು ಹೇಳ್ತಾನೆ ಇದೆ ನಿಮಗೆ. ಅದಕ್ಕೆ ಹಿಂಗೆ ಆಗೋದು ಮೇ ಬಿ ನೀನು ಹೇಳಿದ್ದಲ್ಲ ಹೋಗ್ಬಿಟ್ಟು ಕೊಡು ಫಸ್ಟು ನಾಳೆ ನೋಡಿ. ಅಯ್ಯೋ ಹೆಂಗೆ ಹೋಗ್ತೀಯ? ನೀರು ಕರ್ಕೊಂಡು ನಾನು ಕರ್ಕೊಂಡು ಹೋಗ್ತೀನಿ, ನಾನು ಬರ್ತೀನಿ. ನಾನಂತೀನಿ ನಾನು ಮುಡಿ ಕೊಡ್ತೀನಿ. ಅವನು ಚೆನ್ನಾಗಿ ಆಗ್ಬಿಡ್ಬೇಕು, ಒಂದು ನಾರ್ಮಲ್ ವಾಕಲ್ಲಿ ಬರಬೇಕು. ಏನಾದರೂ ಒಂದು ಮಿರಾಕಲ್ಗಳು ಎಲ್ಲರ ಲೈಫಲ್ಲೂ ಮಿರಾಕಲ್ ಆಗುತ್ತೆ. ನನ್ನ ಲೈಫಲ್ಲಿ ಅಲ್ಲಿಗೂ ಆಗುತ್ತೆ, ನನ್ನ ಲೈಫಲ್ಲಿ ಮಿರಾಕಲ್ ತುಂಬ ಚಿಕ್ಕದ್ದು ಆಗ್ತಾನೆ ಇದೆ ಮಿರಾಕಲ್. ನಾನು ನಿಜವಾಗಿಂದ ಒಂದು ಮಿರಾಕಲ್. ನನ್ನ ಲೈಫಲ್ಲಿ ಕಾಲು ಬರುತ್ತೆ ಮಿರಾಕಲ್ ಆಗಿಲ್ಲ. ಗಾಡ್ ಇಸ್ ಗ್ರೇಟ್. ನಮ್ಮ ಅಮ್ಮ ಹೇಳ್ತಾ ಇದ್ರು ಕಾಲು 3 ತಿಂಗಳು ಓಡಿಸ್ಬೇಡ, ನಿಂಗೆ ಅವತ್ತು ಹೇಳಿದ್ದೆ ಗೊತ್ತಾ ನನ್ನ ಜಾತಕದಲ್ಲಿ ಐತೆ ಅಂತ. ಈಗ ನೆನ್ನೆಯಿಂದ ಅದೇ ಬಿಡ್ತೈತೆ, ಕೇಳಬೇಕಿತ್ತು ನಮ್ಮ ಮಾತು ಅಂತ. ಏನಾಯ್ತು ನಿಮ್ಗೆ ಹೇಳಿದ್ದೆ ನೆನಪಾಯ್ತಾ? ನೆನಪಿಲ್ವಾ? ಹಾಂ ಏನಾಯ್ತು? ಏನೋ ತಲೆ ಶುದ್ಧ ಮಾಡ್ತೀವಿ. ಕುತ್ಕೊಂಡು ಕೂತ್ಕೊಂಡು ನಮ್ಮ ಅಮ್ಮ ಹೇಳಿದ್ರು ಅಂತ ನಿಂಗೆ ಹೇಳಿದ್ನಲ್ಲ ಅವತ್ತು. ಅವ್ರು ಹೇಳಾಗ್ತದೆ ಕೇಳಬೇಕಿತ್ತು ನಾನು ನಮ್ಮಮ್ಮನ್ನ. ಅಭಿ ಏನಾಗಿ ಸಮಾಚಾರ? ಅಭಿ ಬಂದ್ಬಿಟ್ಟು ನೋಡು. It's not true. ನೋ ಐ ಆಮ್ ಗುಡ್ ಓನ್ಲಿ. ಚೆನ್ನಾಗಿದೆ ಕಾಲು. ಅಪ್ಪ ಇಷ್ಟೋದಕ್ಕೆ ಕಾಲು ಇಟ್ಕೊಂಡಿದ್ದೀರಲ್ಲ ಹೇಳಿ ನಾನು. Wait, first of all, people pranked me. ಯಾ And I feel like though, because when Tilak sent Suhas photo ಕಳ್ಸಿರಲ್ಲ, no something AI ತರ ಇದೆಲ್ಲ ಸಮಸ್ಯೆ AI ತರ ಇದೆ ಕಡೆ ಇದು ಅಂತ. Then I was like ಇಲ್ಲ, because Suhas full ಅವ್ರು ನಡುತ್ತಿದ್ದಾರೆ ಮಾತಾಡ್ಬೇಕಾದ್ರೆ. Thank God you're fine. ಆದ್ರೂ ಒಂದು ದೊಡ್ಡ ಕಣ್ಣಲ್ಲಿ ನೀರು ಬರ್ಲಿಲ್ಲ. ಒಂದು ಕಣ್ಣಲ್ಲಿ ನೀರು ಬರಲಿಲ್ಲ ನನಗೋಸ್ಕರ ನಿಂಗೆ. ಬಂದೇ ಇಲ್ವಾ ಕಣ್ಣಲ್ಲಿಲ್ಲ? ನೀ ಏನಪ್ಪ ನನಗೆ ಕಾಣಿಸ್ತಿಲ್ಲ ಅಂತ. ನಿನಗೆ ಕಾಣಿಸಲ್ಲ ಯಾಕಂದ್ರೆ ಕಟ್ ಮಾಡಿಸಿರೋದು ಶೂಟ್ಗೋಸ್ಕರ. ಅಥವಾ ಒಂದು 20 ನಿಮಿಷ ನಾನು ನನ್ನ ಕಾಲು ಇಟ್ಕೊಂಡಿದ್ದೀನಲ್ಲ, ಹೆಂಗೆ ಇಟ್ಕೊಂಡಿರ್ಬೇಕು? ಹಾಫ್ ಅನ್ ಅವರ್. 8 ಫೋನ್ ಸ್ಟೋರೇಜ್ ಫುಲ್ ಆಗೈತೆ. ದೇವರಾಣಿ ಹಿಂಗೆ ಬೆಣ್ಣೆ ನನ್ನ ಕಣ್ಣೀರು ಬರ್ತದೆ ಆಟೋಮೆಟಿಕ್ ಅದಕ್ಕಿಲ್ಲ ಇನ್ನು ಮುಂದೆ ಆಡಬಾರ್ದು ನಾನು ಅಂತ. ನನಗೆ ಅನ್ಸಲಿಲ್ಲ, ಯಾಕಂತಂದ್ರೆ ಐ ವಾಸ್ ಲೈಕ್ ಓಕೆ ಏನಾದ್ರು ಅದಕ್ಕೆ ನಾನು ಇಂಟ್ಯೂಷನ್ ಹೇಳ್ಬಿಡುತ್ತೆ ಏನೋ ಅಂತ ಕೇಳಿದ್ರೆ. ಬಟ್ ಕಾಲ್ ಮಾಡ್ಬಿಟ್ಟು ನಂಗೆ ಅನಿಸ್ತು ಆಕ್ಸಿಡೆಂಟ್ ಆಗಿದೆ. ಅಷ್ಟೊಂದು ನ್ಯಾಚುರಲ್ ಆಕ್ಟಿಂಗ್ ಮಾಡಿದ್ರೆ ನೀನು ಎಷ್ಟು ಟೈಮ್ ಆಗ್ತಾ ಇದ್ದ? ಅಲ್ಲ ಕಾಲು ಇಷ್ಟೆಲ್ಲ ನಗ್ತಿದೆ ಗೊತ್ತಿಲ್ಲ. ಪ್ರಾಂಕ್ ಮಾಡಕ್ ಬರಲ್ಲ ನಿಮ್ಗೆ ಅದನ್ನು ಗೊತ್ತಾಗ್ಲಿಲ್ಲ, ನೀವೇ ಅಂತ ನಾನು ಕ್ಯಾಶುವಲ್ ಆಗಿ ಹಂಗೆ ಇರ್ತಿಲ್ಲ, ಅವ್ಳು ಹಂಗೆ ಅನ್ಕೊಂಡಿರ್ತಾರೆ. ನಾನು ಮಾತು ಜೋರಾಗಿ ಮಾತಾಡ್ತಾ ಇರ್ಲಿಲ್ಲ, ಕಿಚ್ಚಾಡ್ತಾ ಇರ್ಲಿಲ್ಲ. ನೋಡು ಪ್ಯಾಂಟ್ ಎಲ್ಲ ಕಟ್ ಮಾಡಿಸ್ಕೊಂಡು ಎಷ್ಟು ಆಸೆ ಪಟ್ಟಿದ್ದೀನಿ ಗೊತ್ತಾ? ಏಕೆ ಏನು ಆಗಿಲ್ಲ ಬಿಡು. ಏನು ಆಗಿಲ್ಲ ಗೊತ್ತು. ಮೀಟಿಂಗ್ ಹೋಗೋಣ. ಫೋನ್ ಎತ್ಬೇಡ, ನನ್ನ ಫೋನ್ ಏರೋಪ್ಲೇನ್ ಮಾಡಾಕು, ಇವನ್ ಫೋನ್ ಏರೋಪ್ಲೇನ್ ಮಾಡಾಕ್ಸಿ ಬೆಳಿಗ್ಗೆಯಿಂದ ಸ್ಕೆಚ್ ಹಾಕಿರೋದು ನೀನು ಮಾಡಕ್ಕೆ. ಎಲ್ಲರ ಬಗ್ಗೆ ಕೇಳಿದ್ರೆ ನನ್ನ ಬಗ್ಗೆ ಗುರು ಕೈ ಹೆಂಗಿದೆ, ಏನಾಗಿದೆ ಸ್ವಲ್ಪ ಪಾಪ ಏನು ಕೇಳಿಲ್ಲ. You know me na? How do you feel? I feel nice. ಇವಾಗ ತುಂಬಾ ಖುಷಿ ಆಗ್ತಿದೆ. ಏನು ಅನ್ನಿಸ್ತಾ ಇತ್ತು ಅವಾಗಲೇ? ಆವಾಗ ಕಾಲ್ ಮಾಡಿ ತುಂಬಾ ಬೇಜಾರಾಯ್ತು. ಬಟ್ ಅದು ಲೈಕ್ ನಾನು ಮಾಡ್ತೀನಿ, ನಾನು ಚೆನ್ನಾಗಿ ನೋಡ್ಕೊತೀನಿ ಅನ್ನೋ ನಂಬಿಕೆ ಇತ್ತು ನನಗೆ. ನಮ್ಮ ಹಸ್ಬೆಂಡ್ has marriage, ಮುಂದೆ ಮ್ಯಾರೇಜ್ ಹಂಗೆ ಹೀಗೆ ಅಂತ. And are you going to marry her? ಎಂತ ವಿಪರ್ಯಾಸ, ಎಂತ ಸಿಚುವೇಶನ್ ಅಂದ್ರೆ
ಈ ಲೆವೆಲ್ಗೆಲ್ಲ ಎಫರ್ಟ್ ಹಾಕಿ ತುಂಬ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೀವಿ. ಹೇಳಿದ್ರು ಇವ್ರ ಕಣ್ಣಲ್ಲಿ ಒಂದು ತೊಟ್ಟು ಅವಾಗಲೇ ಒಂದು 2 ಸಲ ನೀರು ಬಂತು, ಹಂಗೆ ಬಕ್ಕೊಂಡು ಹಂಗೆ ಸುಮ್ಮನಾಗ್ಬಿಟ್ಲು. ನಾನು ಜೋರಾಗಿ ಅಳ್ತಾಳೆ, ಎಮೋಷ್ನಲ್ ಆಗಿ ಬಂದು ತಪ್ಕೊಂಡ್ಬಿಡ್ತಾಳೆ ಅಂತ ಅನ್ಕೊಂಡಿದ್ದೆ. ಛೇ ಏನು ಗೊತ್ತಾ, ಇವಾಗ ಈ ಥರ ಕಾಲು ಮುರಿದ್ರೆ ನಾವೇ ಹತ್ಕೊಂಡು ಕೂತ್ಕೊಂಡ್ರೆ ಅದು ಅವ್ರಿಗಿನ್ನ ಬೇಜಾರು. ನಾವು ಸ್ಟ್ರಾಂಗ್ ಆಗಿದ್ರೆ ತಾನೇ ಅವ್ರನ್ನ ಸ್ಟ್ರಾಂಗ್ ಮಾಡ್ಕೊಳ್ತಾರೆ. ಹಾಂ ಹಾಂ ನನ್ಗೆ ಗೊತ್ತು ಯಾವ ಸಿಚುವೇಶನ್ ಹಿಂಗೆ ಇದೇನು ಕಟ್ಟ ಸೀಸರ್ ಅಂತ ಅದಕ್ಕೆ ಅದಿದು ಕಾಟನ್ 2 ಫೋನ್ ಸ್ಟೋರೇಜ್ ಫುಲ್ಲು ಕರೆಕ್ಟಾಗಿ ಇಲ್ಲಿ ಬರ್ತೀನಿ ಸ್ಟೋರೇಜ್ ಫುಲ್ ಆಗೋಯ್ತು. ಇಲ್ಲಿಗೆ ಬಂದ ಹ್ಞೂ ಇಲ್ಲಿ ಬಂದ ಸ್ಟೋರೇಜ್ ಫುಲ್ ಆಯಿತು. ಫೈನ್. ಇದಕ್ಕೆ ಏನಾಗಿದ್ದು ಟೆಸ್ಟ್ ಮಾಡ್ತಾವ್ರೆ ಎಲ್ಲ ಸುಳ್ಳೆ. ಪೇಷಂಟ್ ನೋಡಕ್ಕೆ ಬರೋರು ಖಾಲಿ ಕೈಯಲ್ಲಿ ಬರಬೇಕಾ? ಹೆಂಗಿದ್ದೀರಾ ಫ್ರೂಟ್ಸು ರಸ್ಕು ಬ್ರೆಡ್ ತರಬೇಕು. ಟೆನ್ಷನ್ ಬಂದೆ ನಾನು ಎಲ್ಲಿಂದ ರಸ್ಕ ಡಾಕ್ಟರ್ ಅವ್ರು ಆಕ್ಟಿಂಗ್ ಮಾಡಿರೋದಾ? ಎಲ್ಲ ಆಕ್ಟಿಂಗ್. ಇಲ್ಲ ಡಾಕ್ಟ್ರೇ ಅವರು ಅವ್ರು ರಿಯಲ್ ಡಾಕ್ಟ್ರೆ. ಅಷ್ಟೊಂದು ಚೆನ್ನಾಗಿ ಮಾಡಿಲ್ಲ. ಹಾಂ ಫುಲ್ ಸಪೋರ್ಟ್ ಮಾಡಿ ತೆಗೀದು ಅವರೆಲ್ಲ ಬ್ಯಾಂಡೇಜ್ ಹಾಕಿರೋದೆಲ್ಲ ನೋಡ್ಬಿಟ್ರೆ ನಕ್ಬಿಡ್ತೇವೆ ವಿಡಿಯೋದಲ್ಲಿ ನೀನು. And we sorry Simran ಹಾಯ್. for making prank. ಗುರು ಅದನ್ನೇ ಹೇಳ್ತಾ ಇದ್ದೆ, ಸಾರಿ ಅಂತೆಲ್ಲ ವ್ಲಾಗ್ ಮಾಡಬೇಕಾದ್ರೆ. ಇದೆಲ್ಲ ಏನು ನಾನು ಇನ್ನೂ ಎಕ್ಸ್ಟ್ರೀಮ್ ಲೆವೆಲ್ ಪ್ರೊಸ್ಥೆಟಿಕ್ ಮೇಕಪ್ಸ್ ಎಲ್ಲ ಮಾಡಿಸ್ಬಿಡೋಣ, ಫುಲ್ಲು ಮುರಿದೋಗಿರೋ ಥರ Fake blood ಎಲ್ಲ ತರಿಸ್ಬೇಕು ಅಂತ ಇದೆ. ಅನ್ಕೊಂಡೆ. ಅವೆಲ್ಲ ಜಾಸ್ತಿ ಆಗ್ಬಿಡುತ್ತೆ ಅವ್ರ ಮೈಂಡಿಗೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾಗಿದ್ದು. ನಂಗೆ ಆಫ್ಟರ್ ನಿಮ್ಮ ಮನೆ ತೋರಿಸ್ಕೊತಿರ್ಲಿಲ್ಲ. ಹಾಂ ತಲೆ ಕೆಡ್ತಿದೆ. ಇನ್ನೊಂದು ನಿಮ್ಮ ಅಣ್ಣನ ಫೋನ್ ಮಾಡ್ಬಿಟ್ರಲ್ಲ ನಮ್ಮ ಔಟ್ ಆಫ್ ಸ್ಕ್ರಿಪ್ಟ್ ಅದು ನಮ್ಮ ಅಣ್ಣಂಗೆ ಫೋನ್ ಮಾಡಿ ಹೇಳ್ಬೇಕು. ಇವಾಗ ಬೆಳಿಗ್ಗೆ ಎಲ್ಲ ಮಾತಾಡಿದೆ ಅವಳ ಹತ್ರ ಹೇಳಲ್ಲ. ಓ, ಏನು ಇಲ್ಲ ಒಂದು ನಾಟಕ ಮಾಡ್ತಾರೆ. ಅದೇ ತಮಿಳ್ ಫುಲ್ ಹೆಂಗಂದ್ರೆ ಅಂತ ಅದಕ್ಕೆ ಅದು ನಮ್ಮ ಮನೆಗೆ ಬಾ, ನಿಮ್ಮ ಮನೇಲಿ ಎಲ್ಲರೂ ಕಾಮಿಡಿ ಅನ್ಕೊಂಡಿದ್ದಾರೆ ಅಂತ. ಆಂಟಿ ಹೇಳಿದ್ರು ನಮ್ಮ ಅಮ್ಮಂಗೆ ಹೇಳಿ ಬಂದಿದೆ, ಸಿಮ್ರನ್ ಅಮ್ಮ ಫೋನ್ ಮಾಡೋದು ಎತ್ಬೇಡ ಅಂತ ಹೇಳಿದ್ದೆ. ನಮ್ಮ ಅಣ್ಣಂಗೆ ಹೇಳೋದು ಮಾಡ್ತಿದ್ದೆ. ಛೇ ದೆನ್ ಏನು ಸಮಾಚಾರ? ಬಾಯ್ ಅಂತ. ತಿನ್ನಕ್ಕೆ ನಡಿಯೋಕ್ಕೂ ಆಗ್ತಲ್ಲ ನನಗೆ. ಹೆವಿ ಕಟ್ ಮಾಡಿಸಿರೋದು ಇವಾಗ ಶೂಟಿಂಗ್ ಕಟ್ ಮಾಡಿಸಿರೋದು. ಐ ಆಮ್ ಗುಡ್ ಗೈಸ್. ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿರಿ. ವಾಯ್ಸ್ ಕೇಳಿಸಿರುತ್ತಲ್ಲ ಎಲ್ಲರೂ ಅಟ್ಲೀಸ್ಟ್ ಹಾಂ ನಾವು ಕೇಳಿಸಿರುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಯು ಗಾಟ್ ಪ್ರ್ಯಾಂಕ್, ಹೌ ಡು ಯು ಫೀಲ್? ಹೆಂಗಲ್ಲ? ವೆರಿ ಡಿಫಿಕಲ್ಟ್. ಹಾಂ ನಾನು ಅನ್ಕೊಂಡಿದ್ದೆ ಮನೆಗೆ ಕರ್ಕೊಂಡೋಗಿ ಚೆನ್ನಾಗಿ ನೋಡ್ಕೊಳ್ಳೋಣ ಇರ್ಬೋದು. ಹಾಂ ಇವಾಗಲೂ ಕರ್ಕೊಂಡೋಗಿ ನೋಡ್ಕೊ, ಯಾರು ಬೇಡ ಅಂತ. ಇವಾಗ ನೋಡ್ಕೊಳ್ಳೋಣ, ನೀನಂತವ್ರು ನೋಡ್ಕೊಳ್ಳೋಣ. ಇದೇ ಮಾತಾ? ಚೆನ್ನಾಗಿತ್ತ ಪ್ರ್ಯಾಂಕು? ಯಾವ್ದಾಗಿತ್ತು ಡೋಂಟ್ ಡೂ ಇಟ್. ಶುಡ್ ನೆವರ್ ಡೂ ಇಟ್ ಅಗೇನ್. ಯು ಫೆಲ್ಟ್ ಬ್ಯಾಡ್? ಹೌ ಬ್ಯಾಡ್ ಯು ಫೆಲ್ಟ್? ನಾನು ನಿನ್ನೆ ಕೋಪ ಬರ್ತಿತ್ತು, ಜಾಸ್ತಿ ಕೋಪ ಬರ್ತಿತ್ತು. ಏನಕ್ಕೆ? ಏನು ಕಾಂಪಿಟೇಷನ್ ಇಟ್ಕೊಂಡು ಏನು ಚಿಕ್ಕ ಮಕ್ಕಳ ಥರ ಏನು ಆಟ ಆಡ್ಕೊಂಡು ಚಪ್ರಿಯಾಗಿ ಆಡ್ಕೊಂಡು. ಅದು ಚಪ್ರಿನ? ಫಸ್ಟ್ ಓಡಿಸು, ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀನಿ ಅನ್ಸುತ್ತೇನೆ. ಸುಮ್ಮನೆ ಜೋಕ್ ತಾನೇ ಅದು, ವಿಡಿಯೋಗೋಸ್ಕರ ಅಲ್ಲ ಮಾಡಿರೋದು. ಆ ಟೈಮಲ್ಲಿ ಆ ಸಿಚುವೇಶನ್ ಕೋಪ ಬಂದಿಲ್ಲ ನನಗೆ. ಹಾಂ ಬಟ್ ಯು ಫೈನ್ ನಾವಲ್ವಾ, ದಟ್ಸ್ ಯು ಫೀಲ್ ನೈಸ್. ಲೆಟ್ಸ್ ಗೋ. ಸೊ ನೈಸ್ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಪ್ರ್ಯಾಂಕ್ ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ. ತುಂಬ ಡಿಮ್ಯಾಂಡೆಡ್ ಪ್ರ್ಯಾಂಕ್ ಇದು, ಆಕ್ಸಿಡೆಂಟ್ ಪ್ರ್ಯಾಂಕ್ ಮಾಡಿ ಅಂತ. ಸೊ ಮಾಡಿದ್ದೀನಿ. ಇದಾಗಿತ್ತು ಸಿಮ್ರಾನ್ ರಿಯಾಕ್ಷನ್. ಆಫ್ ಕ್ಯಾಮ್ರಾ ಇನ್ನೂ ಜಾಸ್ತಿ ಬರ್ಬೋದು ರಿಯಾಕ್ಷನು. ಸೊ ನೋಡೋಣ. ಲೆಟ್ಸ್ ಗೋ. ಲವ್ ಯು, ಟೇಕ್ ಕೇರ್, ಬಾಯ್.